ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮಗ. ಏನೇನೆಲ್ಲ IPL ಮಿನಿ ಆಕ್ಷನ್ ಗುಂಗಲ್ಲೇ ಮುಳುಗಿರೋ ತರ ಕಾಣಿಸ್ತಾ ಇದೆ ಗುರು. ಇವತ್ತು ನಡೀತಾ ಇದೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೋರ್ತ್ T20 ಮ್ಯಾಚ್ ಅಂತಾನೆ ಹೇಳ್ಬೋದು ಮಗ. ಯಾಕೆ ಅಂದ್ರೆ ಈ ಮ್ಯಾಚ್ ಒಂದು ಎರಡು ಟೀಮ್ಗಳಿಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಮ್ಯಾಚ್ ಗೆದ್ರೆ ಇಂಡಿಯಾದವ್ರು ಆಲ್ಮೋಸ್ಟ್ ಸೀರೀಸ್ ಹೊಡಿತಾರೆ ಅಂತಾನೆ ಹೇಳ್ಬೋದು. ಅದೇ ಸೌತ್ ಆಫ್ರಿಕಾದವ್ರು ಇಂಡಿಯಾಗಿನ್ನ ಸೌತ್ ಆಫ್ರಿಕಾದವ್ರಿಗೆ ಈ ಮ್ಯಾಚ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಯಾಕೆಂದ್ರೆ ಈ ಮ್ಯಾಚ್ ಏನೋ ಸೋತ್ರು ಅಂತಂದ್ರೆ ಪಕ್ಕ ಈ ಸೀರೀಸ್ ಕೈ ಬಿಡಲೇಬೇಕಾಗುತ್ತೆ ಸೌತ್ ಆಫ್ರಿಕಾದವರು. ಇನ್ನು ಇಂಡಿಯಾದವ್ರಿಗೆ ಏನಪ್ಪ ಟಾಸ್ ಎರಡು ಮ್ಯಾಚ್ ಇಂದ ಟಾಸ್ ಲಕ್ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸುಮಾರು ಪಂದ್ಯಗಳಿಂದ ಟಾಸೇ ಗೆದ್ದಿರಲಿಲ್ಲ, ಗೆಲ್ತಾನೆ ಇರಲಿಲ್ಲ ಇಂಡಿಯಾ ಟೀಮ್ ಕಡೆಯಿಂದ. ಈ ಎರಡು ಮ್ಯಾಚ್ ಅಲ್ಲಪ್ಪ, ಲಾಸ್ಟ್ ಎರಡು ಮ್ಯಾಚ್ ಇಂದ ಇಂಡಿಯಾದವರು ಟಾಸ್ ಗೆಲ್ತಾ ಇದ್ದಾರೆ. ಇದೇ ತರ ಈ ಮ್ಯಾಚ್ ಅಲ್ಲೂ ಟಾಸ್ ಗೆದ್ದು ಇಂಡಿಯಾದವ್ರು ಫಸ್ಟ್ ಬೌಲಿಂಗ್ ಮಾಡಿಕೊಂಡು ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಪಕ್ಕ ಈ ಮ್ಯಾಚ್ನು ಗೆಲ್ತಾರೆ ಅಂತ, ಇವತ್ತು ನಡೆದಿರೋ ಮ್ಯಾಚ್ ಗೆಲ್ತಾರೆ ಅಂತ ನನ್ಗನ್ಸುತ್ತೆ ಗುರು. ಇನ್ನ ಏನ್ ಹೇಳ್ಬೇಕಂದ್ರೆ ಫೀಲ್ಡಿಂಗ್ ಅಲ್ಲಿ ಗುರು, ಇಂಡಿಯಾ ಟೀಮ್ ಕಡೆಯಿಂದ ಫೀಲ್ಡಿಂಗು ತುಂಬಾನೇ ಇದಾಗ್ತಾ ಇದಾರೆ ಏನಪ್ಪ, ಕಳಪೆ ಆಗ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ. ಯಾಕೆಂದ್ರೆ ಕ್ಯಾಚಸ್ ಡ್ರಾಪ್ ಮಾಡ್ತಿದ್ದಾರೆ, ಫೀಲ್ಡಿಂಗ್ ಸರಿಯಾಗಿ ಮಾಡ್ತಾ ಇಲ್ಲ, ಆಮೇಲೆ ಎಫರ್ಟೇ ಕಾಣಿಸ್ತಾ ಇಲ್ಲ ಅವರು ಫೀಲ್ಡಿಂಗ್ ಅಲ್ಲಿ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನು ಸೌತ್ ಆಫ್ರಿಕಾ ಕಡೆ ಹೋಲಿಸ್ಕೊಂಡ್ರೆ ಫೀಲ್ಡಿಂಗ್ ವಿಚಾರದಲ್ಲಿ ಮಾತಾಡಂಗೆ ಇಲ್ಲ ಗುರು. 100% ಡಿಫಾಲ್ಟ್ ಆಗ್ತಾರೆ ಸೌತ್ ಆಫ್ರಿಕಾ ಕಡೆಯಿಂದ. ನನಗಂತೂ ತುಂಬಾ ಇಂಪ್ರೆಸ್ ಮಾಡ್ತಾರೆ ಅವರು. ಎಲ್ಲ ಆಲ್ಮೋಸ್ಟ್ ಪೇಸ್ ಬೌಲರ್ ಕೂಡ ಅಷ್ಟೇ ಎಷ್ಟು ಎಫರ್ಟ್ ಆಗ್ತಾರೆ ಅಂದ್ರೆ ಒಂದೊಂದು ರನ್ನೂ ಸೇವ್ ಮಾಡೋದಕ್ಕೆ ಎಷ್ಟು ಎಫರ್ಟ್ ಆಗ್ತಾರೆ ಅಂದ್ರೆ ಸಿಕ್ಕಾಪಟ್ಟೆ ತುಂಬಾ ಇದಾಗುತ್ತೆ. ಮತ್ತೆ ನನ್ನ ಪ್ರಕಾರ ಈ ಸಲ ಪ್ಲೇಯಿಂಗ್ 11 ಹೇಗಿದೆ ಅಂದ್ರೆ ಇಂಡಿಯಾ ಕಡೆಯಿಂದ ಸೇಮ್ ಆಸ್ ಯೂಶುವಲ್, ಸೇಮ್ ಲಾಸ್ಟ್ ಏನಿದೆ ಅದೇ ಇರುತ್ತೆ ಅಂತ ಅನ್ಕೊಂತೀನಿ ಗುರು ಈ ಸಲ. ಯಾಕೆಂದ್ರೆ ಶುಭ್ಮನ್ ಗಿಲ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಮ್ಯಾಚು. ಯಾಕೆಂದ್ರೆ ಸುಮಾರು ಜನ ಹೇಳ್ತಿದ್ದಾರೆ, ಕಮೆಂಟ್ ಮಾಡ್ತಿದ್ದಾರೆ ಶುಭ್ಮನ್ ಗಿಲ್ ಬೇಡ, ಸಂಜು ಸ್ಯಾಮ್ಸನ್ ಆಡಿಸಿ ಅಂತ. ಆದ್ರೆ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರ ಮೇಲೆ ಎಲ್ಲೋ ಸ್ವಲ್ಪ ಒತ್ತಡ ಇರೋದ್ರಿಂದ ಈ ತರ ಫಾರ್ಮ್ ಅಲ್ಲಿ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಬ್ಯಾಡ್ದಿಲ್ದಿರೋ ಶಾಟ್ಗಳು ಆಡಕ್ ಹೋಗಿ ಔಟ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ಸೂರ್ಯಕುಮಾರ್ ಯಾದವ್ ಗುರು, ಏನಪ್ಪ ಅವರು 16-17 ಮ್ಯಾಚಸ್ಗಳಿಂದ ರನ್ನೇ ಹೊಡಿತಾ ಇಲ್ಲ, 150 ನೋಡಿಲ್ಲ ಗುರು ಸೂರ್ಯಕುಮಾರ್ ಯಾದವ್. ಇವರೆಲ್ಲ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಶುಭ್ಮನ್ ಗಿಲ್ಗೆ ಆಗಲಿ ಸೂರ್ಯಕುಮಾರ್ ಯಾದವ್ಗೆ ಆಗಲಿ ಇದು ತಿದ್ಕೊಂಡು ರನ್ಗಳು ಹೊಡೆದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಇಂಡಿಯನ್ ಟೀಮು. ಮುಂದೆ ಬರುವಂಥ ವರ್ಲ್ಡ್ ಕಪ್ಪಲ್ಲಿ T20 ವರ್ಲ್ಡ್ ಕಪ್ಪಲ್ಲಿ ಸಹಾಯ ಆಗುತ್ತೆ ಅಂತಾನೆ ಹೇಳ್ಬೋದು ಗುರು. ಇನ್ನು ಬೌಲಿಂಗ್ ವಿಚಾರಕ್ಕೆ ಬರೋದಾದ್ರೆ ಜಸ್ಪ್ರೀತ್ ಬೂಮ್ರಾನ್ ತೆಗೆದಿದ್ರು ಸಲ. ಈ ಮ್ಯಾಚಲ್ಲಿ ಜಸ್ಪ್ರೀತ್ ಬೂಮ್ರಾನ ಆಡಿಸ್ಬೋದು ಅಂತ ಅನಿಸ್ತಾ ಇದೆ ನನಗಂತೂ. ಯಾಕೆಂದ್ರೆ ಈ ಮ್ಯಾಚ್ ಕ್ರೂಷಿಯಲ್ ಆಗಿರೋದ್ರಿಂದ ಜಸ್ಪ್ರೀತ್ ಬೂಮ್ರಾ ಬಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತಾನೆ. ಯಾಕೆ ಅಂತಂದ್ರೆ ಲಾಸ್ಟ್ ಮ್ಯಾಚಲ್ಲಿ ಹರ್ಷಿತ್ ರಾಣಾ ನೋಡಿದ್ವಿ, ಅವರು ಚೆನ್ನಾಗೇ ಬೌಲಿಂಗ್ ಮಾಡಿದ್ರು. ಅವರೇ ಒಟ್ಟಿನಲ್ಲಿ ಲಾಸ್ಟ್ ಮ್ಯಾಚ್ನ ಬೌಲರ್ಸ್ಗಳೇ ಗೆಲ್ಸ್ಕೊಟ್ರು ಅಂತಾನೆ ಹೇಳ್ಬೋದು. ಏನು ತೊಂದರೆ ಇಲ್ಲ ಗುರು, ಹರ್ಷಿತ್ ರಾಣಾ ಸಖತ್ತಾಗಿ ಬೌಲಿಂಗು ಮಾಡ್ತಾರೆ. ಸ್ವಲ್ಪ ಏನೋ ಒಂದು 10-15 ರನ್ ಹೊಡೆಯೋಂಥ ರನ್ ಕೆಪಬಿಲಿಟಿ ಇರೋದ್ರಿಂದ ಏನು ತೊಂದರೆನೂ ಆಗಲ್ಲ ಈ ಮ್ಯಾಚ್ಗೆ. ಒಟ್ಟಿನಲ್ಲಿ ಈ ಮ್ಯಾಚ್ ಇಂಡಿಯಾದವ್ರಿಗೆ ಗೆದ್ದರೆ ಈ ಸೀರೀಸ್ನ ಸೀಲ್ ಮಾಡ್ದಂಗೆ ಅನಿಸುತ್ತೆ ಗುರು ನನಗಂತೂ. ನಿಮಗೆ ಏನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ? ಇಂಡಿಯಾದವ್ರಿಗೆ ಗೆದ್ದರೆ ನಿಮಗೆ ಯಾವ ಥರ ಖುಷಿ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್.